ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕ್ರಿಸ್ತೇಸುವಿನ ಮಹಿಮೆಯ ನಾಮದಲ್ಲಿ ವಂದನೆಗಳು. ಎಸ್ಕೊಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಈ ದಿನ ಕೂಡ ಘನಸೇವಕರಾದಂಥ ಪಾಸ್ಟರ್ ಸೈಮನ್ ಅವರು ಎಸ್ಕೊಟೋ ಸತ್ಯಾಂಶಗಳ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ತಿಳಿಸಲಿಕ್ಕಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ಲಾರ್ಡ್. ಹೇಗಿದ್ದೀರಾ ಪಾಸ್ಟರ್? ಚೆನ್ನಾಗಿದ್ದೀವಿ ಪಾಸ್ಟರ್. ಕೆಲವು ಕಳೆದ ಸಂಚಿಕೆಯಲ್ಲಿ ನಾವು ಒಂದೊಂದು ವಿಷಯದ ಕುರಿತಾಗಿ ಮಾತನಾಡಿದ್ದೇವೆ. ಒಂದೊಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯಕ್ಕನುಸಾರವಾಗಿ ಮಾತನಾಡಿದ್ದೇವೆ. ಆದರೆ ಪಾಸ್ಟರ್, ಈ ಎಪಿಸೋಡಲ್ಲಿ, ಈ ದಿನದ ಎಸ್ಕೊಟೋ ಸತ್ಯಾಂಶಗಳ ಈ ಎಪಿಸೋಡ್ನಲ್ಲಿ ಅನೇಕರಿಗೆ ಅನೇಕ ಪ್ರಶ್ನೆ ಇದೆ ಪಾಸ್ಟರ್. ವೀಕ್ಷಕರು ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ, ಉತ್ತರಿಸುವುದಕ್ಕೆ ನೀವು ರೆಡಿಯಾಗಿದ್ದೀರಾ ಪಾಸ್ಟರ್. ಈಗ ಹೇಳ್ತಾರೆ ಉಪದ್ರವ ಕಾಲ, ಮಹಾ ಉಪದ್ರವ ಕಾಲ. ಅಂದರೆ ಉಪದ್ರವ, ಮಹಾ ಉಪದ್ರವ ಎರಡೂ ಒಂದೇನಾ ಅಥವಾ ಬೇರೆನಾ? ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಪಾಸ್ಟರ್? ಉಪದ್ರವ ಮಹಾ ಉಪದ್ರವ ಬೇರೆನಾ ಅಂತ ಕೇಳಿದ್ರೆ ನಮಗೆ ಆ ಪದದಲ್ಲಿ ಅದರ ಬದಲಾವಣೆಗಳು ಅಥವಾ ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ಅದನ್ನ ಹೇಳ್ತೀವಿ ಉಪದ್ರವ ಮಹಾ ಉಪದ್ರವ ಅಂತೀವಿ. ಯಾವ ದೃಷ್ಟಿಯಲ್ಲಿ, ಯಾವ ಲೆಕ್ಕದಲ್ಲಿ ಅದು ಉಪದ್ರವ ಮಹಾ ಉಪದ್ರವ ಅಂತ ಕೇಳಿದ್ರೆ, ಡೆನ್ಸಿಟಿ ಅಂತ ನಾವು ಹೇಳ್ತೀವಿ, ಅದರ ಒತ್ತಡ ಅಂತೀವಲ್ಲ, ಅದ್ರ ಮೇಲೆ. ಕಷ್ಟ ಅಂದ್ರೆ ಎಲ್ರಿಗೂ ಕಷ್ಟನೇ. ಬಹಳ ಕಷ್ಟ ಅಂದ್ರೆ ಬೇರೆ. ಬಹಳ ಕಷ್ಟ ಅಂದ್ರೆ ಅದು ಅವರ ದೃಷ್ಟಿಯಲ್ಲಿ, ಅಯ್ಯೋ ನಾನು ಬಹಳ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ಕಷ್ಟ ಇನ್ನೊರು ಅಂದ್ರೆ ನಾನು ಕಷ್ಟದಲ್ಲಿ ಹೋಗ್ತಾ ಇದ್ದೀನಿ ಹೇಳ್ತಾರೆ ಅವರು. ಆ ರೀತಿಯಂತ ವಿಭಿನ್ನತೆಗಳು, ವ್ಯತ್ಯಾಸಗಳು ಕಾಣಬಹುದು. ಬಟ್ ಇಲ್ಲಿ ಉಪದ್ರವ ಕಾಲ ಹಾಗೂ ಮಹಾ ಉಪದ್ರವ ಕಾಲ ಅನ್ನೋದಕ್ಕೆ ಕಾರಣಗಳಿಷ್ಟೇ, ವ್ಯತ್ಯಾಸ ಇಷ್ಟೇ. ಮೊದಲ 3.5 ವರ್ಷಗಳು ಕ್ರಿಸ್ತ ವಿರೋಧಿ ಯಹೂದ್ಯರೊಟ್ಟಿಗೆ ಅಥವಾ ಇಸ್ರಾಯೇಲ್ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಸ್ವಲ್ಪ ನಯವಾಗಿರ್ತಾನೆ, ಸಂಧಾನವಾಗಿರ್ತಾನೆ. ಹೆಚ್ಚು ಸಮಸ್ಯೆಗಳನ್ನ ತರದೆ, ಹೆಚ್ಚು ಯಾರಿಗೂ ತೊಂದರೆ ಕೊಡದೆ ಇರುವಂತ ಒಂದು ಕಾಲ. ಓಕೆ, ಅದಾದ್ಮೇಲೆ 3.5 ವರ್ಷ ಆದ ನಂತರವಾಗಿ ಯಾವಾಗ ಕ್ರಿಸ್ತ ವಿರೋಧಿಯ ನಿಜ ಬಣ್ಣ ಬಯಲಾಗುತ್ತೋ ಆಗ ಯಹೂದ್ಯರು ಅಥವಾ ಇಸ್ರಾಯೇಲ್ ವಿರೋಧಿಸ್ತಾರೆ. ಆ ಟೈಮಲ್ಲಿ ಕ್ರಿಸ್ತ ವಿರೋಧಿ ತನ್ನ ಅಧಿಕಾರದ ಆ ಒಂದು ಅನುಭವ ಅಧಿಕಾವಧಿಯಲ್ಲ, ಅದನ್ನು ಹೆಚ್ಚಿಸ್ತಾನೆ. ಸೊ ಜನರಿಗೆ ಹೆಚ್ಚು ತೊಂದರೆಗಳು ಕೊಡ್ಲಿಕ್ಕೆ ಆರಂಭಿಸುತ್ತಾನೆ. ಈಗ ಟೋಟಲ್ ಪಾಸ್ಟರ್ ಉಪದ್ರವ ಕಾಲ ಅಂದ್ರೆ 7 ವರ್ಷ. ಈಗ ನೀವು ಹೇಳಿದ್ರಿ 3.5 ವರ್ಷಗಳ ಕಾಲ ಅವನು ಯಹೂದ್ಯರೊಟ್ಟಿಗೆ ಸಂಧಾನ ಮಾಡಿಕೊಂಡಿರ್ತಾನೆ. ಆ ಟೈಮಲ್ಲಿ ಅವನ ನಿಜವಾದಂಥ ಬಣ್ಣದ ಕಾರ್ಯಗಳನ್ನು ಅವನು ತೋರಿಸಿರೋದಿಲ್ಲ. ಕೆಲವು ತೆರೆಮರೆಯಲ್ಲಿ ಮಾಡಿರ್ಬೋದು, ತೋರಿಸಿದ್ರೆ ಎಲ್ಲಿ ಇವರು ನನಗೆ ವಿರುದ್ಧವಾಗಿ ದಂಗೆ ಬೀಳ್ಬೋದು ಅಂತೇಳಿ. ಆದರೆ 3.5 ವರ್ಷಗಳ ನಂತರವಾಗಿ ಇವರು ದಂಗೆ ಬೀಳುವಾಗ ಅವಾಗ ನೀವು ಹೇಳಿದಂಗೆ ಮಹಾ ಉಪದ್ರವವನ್ನ ಅವನು ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ. ಅಂದ್ರೆ ಜನರಿಗೆ ತೊಂದರೆ ಕೊಡುವಂಥದ್ದು. ಬಟ್ ಈ ಮಹಾ ಉಪದ್ರವದಲ್ಲಿ ಬರುವಂತ ಅದು ಮುದ್ರೆ, ಅದರ ನಂತರವಾಗಿ ಮುದ್ರೆ, ತುತ್ತೂರಿಗಳು, ರೌದ್ರ ಪಾತ್ರೆ, ಅದೆಲ್ಲ ದೇವರಿಂದ ಕಳಿಸಿಕೊಡುವಂಥದ್ದು. ಓಕೆ, ಅದೆಲ್ಲ ಅವರಿಗೆ ಇಸ್ರಾಯೇಲ್ ಜನರ ಮನ ತಿರುಗುವಿಕೆಗೆ ಮಾಡುವಂಥ ಅಥವಾ ಇಸ್ರಾಯೇಲರು ತಿರುಗಿ ಬರೋದಕ್ಕಾಗಿ ದೇವರು ಕೊಡುವಂಥ ನ್ಯಾಯ ತೀರ್ಪುಗಳು. ಓಕೆ, ಬಟ್ ಇಲ್ಲಿ ನಾವು ನೋಡುವಂಥ ಉಪದ್ರವ ಮಹಾ ಉಪದ್ರವ ಒಂದು ಕ್ರಿಸ್ತ ವಿರೋಧಿಯ ದೃಷ್ಟಿಯಲ್ಲಿ ನೋಡಿದ್ರೆ, ಮೊದಲ 3.5 ವರ್ಷಗಳು ನಯವಾದದ್ದು, ನಂತರದ 3 ವರ್ಷ ಸ್ವಲ್ಪ ಬಲಿಷ್ಠವಾದ ಭಯಾನಕವಾದ ವರ್ಷಗಳಾಗಿರುತ್ತವೆ. ಓಕೆ, ಈಗ ಈ ಉಪದ್ರವ ಕಾಲ ಏನು ಅಂತ ಕೇಳಿದ್ರೆ ಅದು ಆರಂಭವಾಗುವುದು ಯಾವಾಗ? ಸಭೆ ಎತ್ತಲ್ಪಟ್ಟ ನಂತರ ಹಾಗೂ ಎರಡನೇ ಬರೋಣ ಇದೆಯಲ್ಲ, ಬಹಿರಂಗವಾಗಿ ಬರ್ತಾರೆ ನೋಡ್ರಿ. ಸೊ ಎತ್ತಲ್ಪಡುವಿಕೆ ಹಾಗೂ ಬಹಿರಂಗ ಬರೋಣ, ಇವೆರಡರ ಮಧ್ಯದಲ್ಲಿ ಇರುವಂತ 7 ವರ್ಷಗಳೇ ಉಪದ್ರವ ಕಾಲದ ವರ್ಷ. ಹಾಗಾದ್ರೆ ಪಾಸ್ಟರ್, ಸಭೆ ಎತ್ತಲ್ಪಟ್ಟ ತಕ್ಷಣ ನಡೆಯುವಂಥದ್ದು ಉಪದ್ರವ ಕಾಲ. ಕ್ರಿಸ್ತನ ಎರಡನೇ ಬರೋಣ, ಬಹಿರಂಗವಾದ ಬರೋಣ ಬರುವಾಗ ಆ ಉಪದ್ರವ ಕಾಲದ ಮುಕ್ತಾಯ ಅಂತ ಹೇಳ್ಬೋದಾ? ಉಪದ್ರವ ಮುಕ್ತಾಯ ಅಂತ ಹೇಳ್ಬೋದು. ನಮಗೆ ಒಂದು ಕಡೆ ಆರಂಭ, ಸಭೆ ಎತ್ತಲ್ಪಡುವಾಗ ಒಂದು ಕಡೆ ಆರಂಭ, ಅದರ ಇನ್ನೊಂದು ಕಡೆ ಕ್ರಿಸ್ತನ ಬಹಿರಂಗವಾಗಿ ನ್ಯಾಯ ತೀರಿಸಲಿಕ್ಕೆ ನಾವೆಲ್ಲ ಯೇಸುವಿನೊಂದಿಗೆ ಬಹಿರಂಗವಾಗಿ ಬರುವಾಗ ಆಗ ಉಪದ್ರವ ಕಾಲದ ಒಂದು ಅಂತ್ಯ ಸಮಯ. ಹೌದು, ಉಪದ್ರವ ಕಾಲದ ಅಂತ್ಯ ಸಮಯ ಅಂತ. ಹಾಗಾದ್ರೆ ಫಸ್ಟ್ ಈಗ ಉಪದ್ರವ ಮತ್ತು ಮಹಾ ಉಪದ್ರವ ಕಾಲದ ಒಂದು ವಿವರಣೆಯನ್ನು ಕೊಟ್ಟರೆ ಅರ್ಥ ಆಯ್ತು ನಮಗೆ. ಈಗ ಅದು ಎಷ್ಟು, ಅದಕ್ಕೆ ಕಾಲದ ಮಿತಿಗಳು, ಸಮಯ, ಇಷ್ಟು ವರ್ಷಗಳು ಅಥವಾ ಇಷ್ಟು ದಿನಗಳು ಇರ್ತದಂತ ಏನಾದ್ರು? ಅದನ್ನ ಒಂದು ವೇಳೆ ದಾನಿಯಲ್ನ ಮಾತಲ್ಲಿ ಹೇಳಬೇಕಿದ್ರೆ 1 ವಾರ ಅಂತ ನಾವು ಹೇಳ್ತೀವಿ. ಫಸ್ಟ್ 1 ವಾರ ಅಂತ ಹೇಳಿದ್ರೆ ನಮಗೆ ಸಾಧಾರಣವಾಗಿ 1 ವಾರ ಅಂದ್ರೆ 7 ದಿನ ಅಂತ ನಮಗೆ ಗೊತ್ತಿದೆ. ಆದರೆ ಈ ಉಪದ್ರವ ಕಾಲ ಎಷ್ಟು ನೀವು ಹೇಳಿದ್ರೆ ವರ್ಷಗಳೇ ಇರ್ತದೆ ಅಂತೇಳಿ?
ಅದನ್ನ ನೀವು ನಿಮ್ಮ ಪ್ರಕಾರ ಸಾಮಾನ್ಯವಾಗಿ ಮನುಷ್ಯರಿಗೆ 1 ವಾರ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಮನಸ್ಸಿಗೆ ಬರೋದನ್ನು 7 ದಿನ ಅಂತ ಅರ್ಥ ಬರುತ್ತೆ. 7 ದಿನ ನಾರ್ಮಲ್ 7 days. ಬಟ್ ಇಲ್ಲಿ ಪ್ರಾಫಿಟಿಕಲ್ ನಾವು ಗಮನಿಸಿ ನೋಡಿದ್ರೆ ಅಥವಾ ಉಪದ್ರವ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಅಥವಾ ದಾನಿಯಲ್ಲಿಗೆ ದೇವರು ಕೊಟ್ಟಂತ ಪ್ರಕಟಣೆ ಆಧಾರದಲ್ಲಿ ನೋಡೋದಾಗಿದ್ದರೆ ದೇವ್ರ ಆಲೋಚನೆ ಪ್ರಕಾರ ನೋಡಿದ್ರೆ 1 ವಾರ ಅನ್ನುವಂಥದ್ದು 7 ವರ್ಷಗಳಿಗೆ ಸಮ. ಅದನ್ನು ವ್ಯಾಖ್ಯಾನ ಹಾಗೆ ಮಾಡಬೇಕು. 7 ವರ್ಷಗಳಿಗೆ ಸಮ, 7 ವರ್ಷಗಳು ಅಂತ. ಹಾಗೆ ನಾವು ದಾನಿಯಲ್ನ 70 ವಾರಗಳು ಅಂತ ನಾವು ಹೇಳ್ತೀವಿ. 70 ವಾರಗಳು 70 ವಾರಗಳು ಅಂತ ಹೇಳುವಾಗ ಇಟ್ ಈಸ್ 1 ವಾರವನ್ನ 7 ವರ್ಷವಾಗಿ ಪರಿಗಣನೆ ಮಾಡಿದ್ರೆ 70 ವಾರ ಅಂದ್ರೆ 490 ವರ್ಷ. 490 ವರ್ಷಗಳು ಅಂತ ನಾವು ಹೇಳ್ತೀವಲ್ಲ, ಅದರಲ್ಲಿ 482 ವರ್ಷಗಳು ಮುಗಿದೋಗಿದೆ ಈಗ. ಈಗ ಕೊನೆಯ 1 ವಾರ ಅಂದ್ರೆ 7 ವರ್ಷ ಬ್ಯಾಲೆನ್ಸ್ ಇದೆ. ಆ 7 ವರ್ಷನೇ ಈ ಉಪದ್ರವ ಕಾಲ. ನಾನು ಈಗಾಗಲೇ ನಿಮಗೆ ಹೇಳಿದೆ ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಈ ಉಪದ್ರವ ಕಾಲ ಅಂತ. ಬಿಬ್ಲಿಕಲಿ ಎಲ್ರಿಗೂ ಉಪದ್ರವ ಕಾಲ ಇದೆ. ಈಗಲೂ ನಾವು ಉಪದ್ರವ ಕಾಲದಲ್ಲಿ ಇದ್ದೀವಿ. ಯಾವುದು ನಮಗೆ ಬರುವಂತ ಕಷ್ಟಗಳು, ಸಮಸ್ಯೆಗಳು, ಕಣ್ಣೀರು, ಅದೆಲ್ಲ ನಮ್ಮ ಉಪದ್ರವ ಕಾಲ ಅಂತ ನಾವು ಹೇಳ್ತೀವಿ. ಬಟ್ ನಾವೀಗ ನಿಮಗೆ ವೀಕ್ಷಕ ತಿಳಿಸಿಕೊಡುವಂತದ್ದು ಸಭೆ ಉಪದ್ರವ ಕಾಲದ ಬಗ್ಗೆ. ಯಾವುದು ಸತ್ಯವೇದ ಬರೆಯಲ್ಪಟ್ಟಂತ ದಾನಿಯೇಲನ 70ನೇ ವಾರ ಅಂದ್ರೆ 7 ವರ್ಷಗಳು. ಅದು ಎಲ್ಲಿಂದ ಆರಂಭವಾಗ್ತದೆ ಅಂತ ಕೇಳಿದ್ರೆ ಸಭೆ ಎತ್ತಲ್ಪಟ್ಟ ಅಂದಿನಿಂದ ಆರಂಭವಾಗಿ ಕ್ರಿಸ್ತನ ಬಹಿರಂಗ ಬರೋಣ ಇದೆಯಲ್ಲ, ಪಬ್ಲಿಕ್ ಆಗಿ ಬರ್ತದೆ, ಆ ಬರೋಣಕ್ಕಿಂತ ಮೊದಲಿರುವಂತ ಇದರ ಮಧ್ಯದಲ್ಲಿರುವಂತ ಕಾಲವೇ ಉಪದ್ರವ ಕಾಲ. ಅದನ್ನ 2 ಭಾಗ ಮಾಡ್ತೇವೆ. 3 ಅಂತ ಹೇಳ್ತೀವಿ. ಕೆಲವರು ಉಪದ್ರವ ಅಂತಾರೆ, ಕೆಲವು ಮಹಾ ಉಪದ್ರವ ಅಂತ, ಗ್ರೇಟ್ ಟ್ರಿಬ್ಯುಲೇಷನ್. ಅದರ ಗಾಂಭೀರ್ಯತೆ, ಡೆನ್ಸಿಟಿ ಅಂತ ನಾವು ಹೇಳ್ತೀವಲ್ಲ, ಅದರ ಗಾಂಭೀರ್ಯತೆ, ಅದರ ಭಯಾನಕತೆಯ ಆಧಾರದಲ್ಲಿ ಕೂಡ ಅದನ್ನ ಉಪದ್ರವ, ಮಹಾ ಉಪದ್ರವ ಅಂತ ಜನ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ 7 ವರ್ಷ 7 ವರ್ಷಗಳು ಅಂದ್ರೆ ಸರಿಯಾಗಿ 7 ವರ್ಷ ಇರ್ತದೆ ಫಸ್ಟ್, ಅಥವಾ ಅದರಲ್ಲಿ ಏನಾದ್ರು ಬೇರೆ? ಇಲ್ಲ 7 ವರ್ಷ ಇರ್ತವೆ. ಅಂದ್ರೆ 3.5 ವರ್ಷಗಳ ಕಾಲ ಉಪದ್ರವ ಕಾಲ, ಅದಾದ ನಂತರ ಭಯಾನಕ ಮಹಾ ಉಪದ್ರವ ಕಾಲ, ಇನ್ನು 3.5 ವರ್ಷ. ಅದು ಆ ಒತ್ತಡದ ಗಾಂಭೀರ್ಯಕ್ಕೆ ತಕ್ಕ ಹಾಗೆ ನಾವು ಹೇಳ್ತೇವೆ. ಆಕ್ಚುಲಿ ಇದು ನಾವು ಡಿವಿಷನ್ ಮಾಡಬೇಕಾದ ಅಗತ್ಯ ಇಲ್ಲ. ಬಟ್ ನಾವು ಅದನ್ನ ಸನ್ನಿವೇಶ ಅಥವಾ ಸಮಸ್ಯೆಗಳು, ಆ ತೊಂದರೆಗಳ ಒತ್ತಡ, ಅದರ ಮೇಲೆ ನಾವು ಇದನ್ನು ಡಿವಿಷನ್ ಮಾಡ್ತೀವಿ ಅಷ್ಟೇ, ಉಪದ್ರವ ಮತ್ತು ಮಹಾ ಉಪದ್ರವ. ಬಟ್ ಈ 7 ವರ್ಷಗಳು ಈ ಲೋಕದಲ್ಲಿರುವವರಿಗೆ ತೊಂದರೆಗಳೇ, ಲೋಕದಲ್ಲಿರುವವರಿಗೆ ತೊಂದರೆಗಳು. ಅದು ನಾವು ಗಮನಿಸುವಂಥದ್ದು ಪೀರಿಯಡ್ ಬಗ್ಗೆ. ಓಕೆ ಪಾಸ್ಟರ್, ಈಗ ಆ ಪ್ರಶ್ನೆಗೆ ನೀವು ಉತ್ತರಿಸಿದ್ದೀರಾ. ಈಗ ಇನ್ನೊಂದು ಪ್ರಶ್ನೆ ವೀಕ್ಷಕರಲ್ಲಿ ಕಾಡ್ತಾ ಇರೋದೇನಂತ ಹೇಳಿದ್ರೆ, ಕೆಲವರು ಆಲ್ರೆಡಿ ಈಗ ನೀವು ಹೇಳಿದ್ರಿ ನಾವು ಆಲ್ರೆಡಿ ಉಪದ್ರವ ಅಂದರೆ ನೀವು ಸಾಧಾರಣ ನಮಗೆ ಕಷ್ಟಗಳು ಬರ್ತದೆ ಆ ಉಪದ್ರವ ಕಾಲ. ಈಗ ಜನರು ಕನ್ಫ್ಯೂಸ್ ಆಗಬಾರ್ದು, ಸಾಧಾರಣ ಉಪದ್ರವ ಕಾಲಕ್ಕೂ ಸಭೆ ಎತ್ತಲ್ಪಡುವಂಥ ಉಪದ್ರವ ಕಾಲಕ್ಕೂ ವ್ಯತ್ಯಾಸ ಇದೆ. ಕೆಲವರು ಆಲ್ರೆಡಿ ಹೇಳ್ತಾರೆ ಆಲ್ರೆಡಿ ಉಪದ್ರವ ಸ್ಟಾರ್ಟ್ ಆಗಿಬಿಟ್ಟಿದೆ, ಉಪದ್ರವ ಸ್ಟಾರ್ಟ್ ಆಗಿದೆ, ಆ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾದ್ರೆ ಉಪದ್ರವ ಕಾಲದಲ್ಲಿ ಸಭೆ ಇರ್ತದಪ್ಪ ಅಷ್ಟೇ? ಇಲ್ಲ, ಖಂಡಿತವಾಗ್ಲೂ ಸತ್ಯವೇದ ಪ್ರಕಾರವಾಗಿ ಉಪದ್ರವ ಕಾಲದಲ್ಲಿ ಸಭೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಅಗೈನ್ ಇಲ್ಲಿ ನಾನು ಕ್ಲಾರಿಫಿಕೇಶನ್ ಮಾಡ್ತೀನಿ. ಕೆಲವರು ಉಪದ್ರವ ಕಾಲದಲ್ಲಿ ಸಭೆ ಇರೋದಿಲ್ಲ ಅಂತಾರೆ. ಅದು ಐಡಿಯಾಸ್, ಒಬ್ಬೊಬ್ಬರ ಅಭಿಪ್ರಾಯಗಳು. ನಮಗೆ ಸತ್ಯವೇದನೇ ಆಧಾರ. ಬಟ್ ಆ ಅಭಿಪ್ರಾಯ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ಉಪದ್ರವ ಕಾಲದಲ್ಲಿ ಸಭೆ ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಉಪದ್ರವ ಕಾಲದ ಅರ್ಧದವರೆಗೂ ಉಪದ್ರವ ಕಾಲದಲ್ಲಿ ಸಭೆ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಫುಲ್ ಆಗಿ ಉಪದ್ರವ ಕಾಲ 7 ವರ್ಷಗಳು ಮುಗಿಯುವವರೆಗೂ ಸಭೆ ಇಲ್ಲಿ ಈ ಲೋಕದಲ್ಲಿ ಇರುತ್ತದೆ ಎನ್ನುವಂತ ಅಭಿಪ್ರಾಯಗಳು. ಈ 3 ಅಭಿಪ್ರಾಯಗಳಿವೆ, ಅಭಿಪ್ರಾಯಗಳಷ್ಟೇ, ಪಂಡಿತರುಗಳ ಅಭಿಪ್ರಾಯಗಳು. ಬಟ್ ನಮಗೆ ಸತ್ಯವೇದವನ್ನ ಪರಿಶೀಲನೆ ಮಾಡಿ ನೋಡಿದ್ರೆ, ವಿಶೇಷವಾಗಿ ಪ್ರಕಟಣೆಗೆ ಅಂತ 4ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು ಪ್ರತಿನಿಧಿಸುವಂತ ಒಂದು ಚಿತ್ರ ಇದೆ. ಯೋಹಾನಿಗೆ ದೇವರು ಹೇಳುವಂತ ಮಾತು ಮೇಲಕ್ಕೆ ಏರಿ ಬಾ ಎಂಬುದಾಗಿ, ಮೇಲಕ್ಕೆ ಏರಿ ಬಾ. ಸೊ ಅಲ್ಲಿ ಯೋಹಾನನನ್ನ ಸಭೆಗೆ ದೇವರು ಪ್ರತಿನಿಧಿಯಾಗಿ ನಿಲ್ಲಿಸಿದ್ದಾನೆ, ರೆಪ್ರೆಸೆಂಟ್ ಆಗಿ ನಿಲ್ಲಿಸಿ ನೀನು ಮೇಲಕ್ಕೆ ಏರಿ ಬಾ, ನೀನು ಮೇಲಕ್ಕೆ ಏರಿ ಬಾ ಅನ್ನುವಂಥ ಒಂದು ಸನ್ನಿವೇಶ, ಆ ಒಂದು ಮಾತು ನಾವಲ್ಲಿ ಕಾಣ್ತೀವಿ. ಸೊ ಆ ವಾಕ್ಯವನ್ನ ಇಟ್ಕೊಂಡು ನಾವು ಹೇಳ್ತೀವಿ ಖಂಡಿತವಾಗಲೂ ಉಪದ್ರವ ಕಾಲಕ್ಕಿಂತ ಮುಂಚೆ ಸಭೆ ಎತ್ತಲ್ಪಡಬೇಕು. 2, ಸಭೆಯನ್ನು ಉಪದ್ರವ ಕಾಲದ ಮೂಲಕ ಕಳಿಸಿಕೊಡುವುದಕ್ಕೆ ದೇವರಿಗೆ ಉದ್ದೇಶ ಇಲ್ಲ. ಯಾಕಂದ್ರೆ ಈಗಾಗಲೇ ಸಭೆಯು ಸಾಕಷ್ಟು ಅನುಭವಗಳ ಮೂಲಕ ಅದು ಹೋಗ್ತಾ ಇದೆ. ಎಲ್ಲ ರೀತಿಯಿಂದಲೂ, ಸೈತಾನ್ನ ಕಡೆಯಿಂದಲೂ, ಅಂಧಕಾರ ಶಕ್ತಿ ಕಡೆಯಿಂದಲೂ, ಲೋಕದವರಿಂದಲೂ, ಮನುಷ್ಯರಿಂದಲೆಲ್ಲ ಸಭೆ ಉಪದ್ರವದ ಮೂಲಕ ಹಾದು ಹೋಗ್ತಿದೆ. ಈ ಉಪದ್ರವವನ್ನು ಬಿಟ್ಟು ಇನ್ನೂ ಆ ಉಪದ್ರವ ಕಾಲಕ್ಕೆ ಸಭೆಯನ್ನ ದೇವರು ಕಳಿಸುವುದಾಗಿದ್ದರೆ ಖಂಡಿತವಾಗಿ ದೇವರು ಮಾಡಕ್ಕೆ ಸಾಧ್ಯತೆ ಇಲ್ಲ. ದೇವರು ನೀತಿವಂತನು, ದೇವರು ಪ್ರೀತಿ ಸ್ವರೂಪಿ. ಪೌಲ ಹೇಳ್ತಾನೆ, ಪ್ರತಿಯೊಂದು ಮನುಷ್ಯನಿಗೆ ದೇವರು ಕೊಡುವಂತ ಶೋಧನೆಗಳು ಅದಕ್ಕೊಂದು ಲಿಮಿಟ್ ಇದೆ ಅಂತ.
ಲಿಮಿಟ್ ಮೀರಿ ದೇವರು ಕೊಡೋದಿಲ್ಲ. Correct. ಹಾಗೆ ನೋಡಿದ್ರೆ ಈಗಾಗಲೇ ಅನುಭವಿಸ್ತಿರುವಂತ ಈ ಉಪದ್ರವಕ್ಕೆ ಮೇಲೆ ಇನ್ನೊಂದು ಉಪದ್ರವ ಇದೆಯಾ? ಸೊ ಅದರಿಂದ ಖಂಡಿತವಾಗಲು ಜನರಿಗೆ ಈ ವಿಷಯದಲ್ಲಿ ಕನ್ಫ್ಯೂಷನ್ ಬೇಡ. ಓಕೆ, ಏನು, ಸಭೆ ಉಪದ್ರವ ಕಾಲದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ, ಅದು ಎತ್ತಲ್ಪಡುತ್ತೆ. ಹಾಗಿದ್ರೆ ಈ ಸಭೆಗೋಸ್ಕರ ತಾನೇ ಕ್ರಿಸ್ತನು ಬರುವಂತದ್ದು. ಹೌದು, ಕ್ರಿಸ್ತನು ಬಂದ ಈ ಉಪದ್ರವ ಕಾಲಕ್ಕಿಂತ ಮೊದಲು ಕ್ರಿಸ್ತನು ಬರುವನು ಮಧ್ಯಾಕಾಶಕ್ಕೆಲ್ಲ ತುತೂರಿ ಧ್ವನಿಯನ್ನ ಬರ್ತಾನೆ. ಬರುವಾಗ ದೇವರ ರಹಸ್ಯ ಬರೋಣ, ದೇವರ ಮಕ್ಕಳು ಆತನ ಜೊತೆ ಎತ್ತಲ್ಪಡ್ತಾರೆ. ಆ ಒಂದು ಅನುಭವ ನಮಗೆ ದೇವರು ವಾಕ್ಯದಲ್ಲಿ ಸ್ಪಷ್ಟಪಡಿಸಿದ್ದರಿಂದ ಈ ಕ್ರಿಸ್ತನು ಬಂದ ಮೇಲೂ ಮಧ್ಯಾಕಾಶಕ್ಕೆ ತುತೂರಿ ಧ್ವನಿಯನ್ನ ಬಂದ ಮೇಲೆ ಬಂದ ನಂತರವಾಗಿಯೂ ಸಭೆಯನ್ನ ಈ ಭೂಮಿಯಲ್ಲಿ ಬಿಟ್ಟು ಹೋಗ್ತಾರಂದ್ರೆ ಅದಕ್ಕೆ ಅರ್ಥ ಇಲ್ಲ. ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದದ್ದೇ ಅದಕ್ಕೋಸ್ಕರ ಸಭೆಯನ್ನು ಸೇರಿಸ್ಕೊಳ್ಳಕ್ಕೆ, ಇಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಅಲ್ಲಲ್ಲ, ಹಾಗೆ ಮಾಡೋಕ್ಕಾಗೋದಿಲ್ಲ. ಸೊ ಖಂಡಿತವಾಗಲು ಉಪದ್ರವ ಕಾಲದಲ್ಲಿ ಸಭೆ ಹಾದು ಹೋಗಲು ಸಾಧ್ಯ ಇಲ್ಲ. ಓಕೆ, ಈಗ ಪಾಸ್ಟರ್ ಹೇಳಿದ್ರಿ, ಹಾಗಾದ್ರೆ ಉಪದ್ರವ ಕಾಲದ ಸಮಯದ ಮುಂಚೆ ಸಭೆ ಎತ್ತಲ್ಪಡ್ತದೆ, ಕೆಲವು ಘಟನೆಗಳನ್ನ ಹೇಳಿದ್ರಿ. ಹಾಗಾದ್ರೆ ಈ ಉಪದ್ರವ ಕಾಲದಲ್ಲಿ ಪಾಸ್ಟರ್ ಒಂದು ಸಭೆಗೆ ಒಂದು ಪಾತ್ರ ಇದ್ದೇ ಇರುತ್ತಲ್ಲ ಪಾಸ್ಟರ್? ಇರುತ್ತೆ. ಹಾಗಾದ್ರೆ ಸಭೆ ಪಾತ್ರವೇನು ಪಾಸ್ಟರ್? ಉಪದ್ರವ ಕಾಲದಲ್ಲಿ ಒಂದು ಸಭೆಯ ಒಂದು ಪಾತ್ರವೇನಾಗಿರುತ್ತೆ? ನಾವು ಈ ಉಪದ್ರವ ಕಾಲದ 7 ವರ್ಷಗಳಲ್ಲಿ ಸಭೆ ಕ್ರಿಸ್ತನ ಸಂಗಡ, ಹೌದು, ದೇವರೊಟ್ಟಿಗೆ ಇರುತ್ತೆ. ದೇವರೊಟ್ಟಿಗೆ. ಹಾಗಿದ್ರೆ ಈ ಉಪದ್ರವ ಕಾಲದಲ್ಲಿ ಈ ಭೂಮಿಯಲ್ಲಿ ಏನ್ ನಡೆಯುತ್ತೆ? ನ್ಯಾಯ ತೀರ್ಪುಗಳು ನಡೀತವೆ, ತೀರ್ಪುಗಳು ಮತ್ತೆ ಕೆಲವೊಂದು ಕಾರ್ಯಗಳು ನಡೀತವೆ. ಅದು ನಮಗೆ ಪ್ರಕಟಣೆ ಗಂಟ 6ನೇ ಅಧ್ಯಾಯದಿಂದ ನೀವು ಓದ್ತಾ ಬಂದ್ರೆ ಗೊತ್ತಾಗತ್ತೆ ಏನೇನು ನಡೆಯುತ್ತೆ. ಸೊ ನಾವು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ನಮಗೆ ಅರ್ಥ ಆಗೋದೇನೆಂದ್ರೆ, ಈ ದೇವರ ನ್ಯಾಯ ತೀರ್ಪು ಕೊಡುವಿಕೆ ಇದೆಯಲ್ಲ, ಅದರಲ್ಲಿ ಸಭೆಯು ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ನಾವು ನ್ಯಾಯ ತೀರಿಸಲಿಕ್ಕಿದ್ದೇವೆ. ಆ ನ್ಯಾಯ ತೀರುವಿಕೆಯಲ್ಲಿ ನಮ್ಮ ಪಾತ್ರ ಕೂಡ ನಮಗೂ ದೇವರ ಪಾತ್ರ ಕೊಟ್ಟಿದ್ದಾರೆ. ನಾವು ಆ ದೇವರ ಜೊತೆಗೆ ಸೇರಿ ಈ ಕೆಲಸದಲ್ಲಿ ನಾವುಗಳು ಭಾಗಿಗಳಾಗ್ತೀವಿ. ಅದಕ್ಕೆ ನಾವು ಸತ್ಯವೇದ ಗಮನಿಸಿ ನೋಡಿದ್ರೆ ಕೆಲವು ವಾಕ್ಯಗಳು ಹೇಳ್ತೀನಿ, ಅವರು ಜನ ವೀಕ್ಷಕರು ಬರ್ಕೊಳ್ಬೇಕು. ಕೀರ್ತನೆ 149 6ರಿಂದ 9, ಮತ್ತಾಯ 18 18ರಿಂದ 19, ಯೋಹಾನ 14 12, ಪ್ರಕಟಣೆಗಂತ 8ನೇ ಅಧ್ಯಾಯ 4ನೇ ವಾಕ್ಯ, ಆಮೇಲೆ 22ನೇ ಅಧ್ಯಾಯ 17ನೇ ವಾಕ್ಯ. ಓಕೆ, ಸೊ ಎಲ್ಲ ವಾಕ್ಯಗಳು ನಮಗೇನು ಹೇಳುತ್ತಂದ್ರೆ, ಸಭೆ ಯೇಸು ಕ್ರಿಸ್ತನು ಮಾಡುವಂತ ನ್ಯಾಯ ತೀರುವಿಸುವಿಕೆ ಕಾರ್ಯಗಳಲ್ಲಿ ಸಭೆ ಪಾಲುಗಾರಿಕೆ ವಹಿಸುತ್ತದೆ. ಅಷ್ಟು ಮಾತ್ರವಲ್ಲ, ಜಾಗತಿಕವಾಗಿ ಆ ಟೈಮಲ್ಲೂ ಕೂಡ ಪ್ರಾರ್ಥನೆಗಳು ನಡೀತವೆ. ಉಪದ್ರವ ಕಾಲದಲ್ಲಿ ಆ ಪ್ರಾರ್ಥನೆಗಳನ್ನ ದೇವರ ಕಡೆಗೆ ಎತ್ತುವಂತ ಕೆಲಸ ಅಥವಾ ದೇವರ ಕಡೆಗೆ ಬರುವಾಗ ಅದನ್ನು ಸ್ವೀಕಾರ ಮಾಡುವ ಕೆಲಸದಲ್ಲಿ ಕೂಡ ವಿಶ್ವಾಸಿಗಳು ಪಾಲುಗಾರರಾಗ್ತಾರೆ. ಒಂದು ದೊಡ್ಡ ಪಾತ್ರನೇ ಇದೆ, ದೊಡ್ಡ ಪಾತ್ರ ಇದೆ. ಹೌದು ಹೌದು. ಸೊ ಇದು ಸಭೆ ಆ ಸಮಯದಲ್ಲಿ ಮಾಡುವಂತ ಕಾರ್ಯಗಳು. ಓಕೆ, ಬಟ್ ಗಮನಿಸಬೇಕು, ಆ ಟೈಮಲ್ಲಿ ಸಭೆಯು ಕ್ರಿಸ್ತನು ಮೇಲೆ ಇರ್ತಾರೆ, ಕ್ರಿಸ್ತನ ಜೊತೆಗೆ ಸಭೆ ಸಂತೋಷವಾಗಿ ದೇವನ ಆರಾಧನೆ ಮಾಡುತ್ತಾ ದೇವರನ್ನು ಸ್ತುತಿಸುತ್ತಾ ಪ್ರಕಟಣೆಗಂತ ಪ್ರಕಾರವಾಗಿ ಯಜ್ಞದ ಕುರಿಯಾದ ಆತನ ವಿವಾಹ ಔತಣ ಇದೆ. ಆ ಸಮಯದಲ್ಲಿ ಭೂಮಿಯಲ್ಲಿ ನಡೆಯುವಂತ ನ್ಯಾಯ ತೀರ್ಪು ಕೂಡ ಅವರು ಪಾಲುಗಾರರಾಗ್ತಾರೆ. ಓಕೆ ಓಕೆ ಪಾಸ್ಟರ್, ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ ಅಂತ್ಯಕಾಲದ ಸಂಗತಿಗಳನ್ನ, ಲೈಕ್ ಒಬ್ಬೊಬ್ರು ಒಂದೊಂದು ಮಹಾ ಉಪದ್ರವ ಅಂದ್ರೆ ಏನು, ಮತ್ತೆ ಉಪದ್ರವ ಕಾಲದಲ್ಲಿ ಸಭೆಯ ಪಾತ್ರವೇನೆಂಬುದಾಗಿ ನೋಡಿದ್ದೇವೆ. ಫಸ್ಟ್ ಈಗ ಅಂತ್ಯಕಾಲದ ಘಟನೆಗಳಿಗೆ ಒಬ್ಬ ವಿಶ್ವಾಸಿ ಪ್ರತಿಯೊಂದು ಕಾರ್ಯಗಳಿಗೂ ಸಿದ್ಧತೆ ಅನ್ನೋದು ಬಹಳ ಮುಖ್ಯ ಅಲ್ಲ ಪಾಸ್ಟರ್? ಪ್ರತಿಯೊಂದು ಕಾರ್ಯಗಳಿಗೂ ಹೇಗೆ ಅಂತ್ಯಕಾಲದ ಘಟನೆಗಳಿಗೆ ಒಬ್ಬ ವಿಶ್ವಾಸಿ ಸಿದ್ಧನಾಗಬೇಕು? ವಿಶ್ವಾಸಿ ಸಿದ್ಧನಾಗುವುದರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ, ನಾವೀಗಾಗಲೇ ಸಿದ್ಧರಾಗ್ತಾ ಇದ್ದೀವಿ, ಪ್ರತಿದಿನ ಪ್ರಿಪೇರ್ ಆಗ್ತಾ ಇದ್ದೀವಿ. ಅಂತ್ಯಕಾಲದ ಘಟನೆಗಳ ಕುರಿತಾಗಿ ನಾವು ವೀಕ್ಷಕರಿಗೆ ತಿಳಿಸಿಕೊಟ್ಟಂತ ಈ ಮಾಹಿತಿಗಳನ್ನ ಅರ್ಥೈಸಿಕೊಂಡು ಆ ವಿಚಾರದನ್ನ ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡು ಪ್ರಕಟಣೆಗಂತ ಪ್ರಕಾರವಾಗಿ ನೋಡಿದ ಪ್ರಕಾರ ವಸ್ತ್ರ ಮೈಲಿಗೆ ಆಗದೆ, ಏನ್ ವಸ್ತ್ರ? ರಕ್ಷಣೆ ಎಂಬ ವಸ್ತ್ರ, ನೀತಿ ಎಂಬ ವಸ್ತ್ರ, ನಾರ್ಮಲ್ ವಸ್ತ್ರ ಇದಲ್ಲ ದೇವರು ಕೊಟ್ಟಂತ ರಕ್ಷಣೆಯ ವಸ್ತ್ರ, ನೀತಿ ಎಂಬ ವಸ್ತ್ರ, ಪರಿಶುದ್ಧ ಎಂಬ ವಸ್ತ್ರ. ಈ ವಸ್ತ್ರವನ್ನ ಮೈಲಿಗೆ ಮಾಡದಂತೆ ಕಾಪಾಡಿಕೊಳ್ಳತಕ್ಕದ್ದು. ಓಕೆ, ಸೊ ಕಾಪಾಡಿಕೊಂಡವರಿಗೆ ಧೈರ್ಯ ಇರುತ್ತೆ, ಕ್ರಿಸ್ತನ ಬರೋದ್ರಲ್ಲಿ ನಾವು ಎತ್ತಲ್ಪಡ್ತೀವಿ. ಅದಾದ್ಮೇಲೆ ನಡೆಯುವಂತ ಘಟನೆಗಳು ನಮಗೆ ಬಾಧಕವಾಗುವುದಿಲ್ಲ, ಬಟ್ ನಾವು ಅದರಲ್ಲಿ
ಅದರ ಪಾಲುಗಾರಿಕೆ ನಮಗಿದೆ ಅಂದರೆ ನಾವು ಆ ನ್ಯಾಯ ತೀರುವಿಕೆ ವಿಷಯದಲ್ಲಿ ಕಾರ್ಯಗಳಲ್ಲಿ ನಾವು ಕೂಡ ಅಂದರೆ ಈ ಭೂಮಿಯಲ್ಲಿ ನಡೆಯುವಂಥ ಕೆಲವು ಕಾರ್ಯಗಳಿವಿಲ್ಲ, ಆ ಕಾರ್ಯಗಳಲ್ಲಿ ನಾವು ಕೂಡ ಕ್ರಿಸ್ತನ ಜೊತೆ ಸೇರಿ ಪಾಲುಗಾರರಾಗ್ತೀವಿ ಅನ್ನುವಂಥ ವಿಚಾರ. ಸೊ ಇದರಲ್ಲಿ ಸಿದ್ಧರಾಗುವಂಥ ಕೆಲಸ ಮೊದಲನೇ ಸಂಗತಿ ಏನಂದರೆ ನಾವು ನಮ್ಮ ವಸ್ತ್ರವನ್ನು ಮೈಲಿಗೆ ಆಗಂತ ಕಾಪಾಡಿಕೊಳ್ಬೇಕು, ಬಹಳ ಚೆನ್ನಾಗಿ. ಒನ್ ಥಿಂಗ್. ಎರಡನೇದು, ಈ ಈ ಅಂತ್ಯಕಾಲದ ಬಗ್ಗೆ ಅಥವಾ ಈ ಉಪದ್ರವ ಕಾಲಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿರೋದರಿಂದ ನಮ್ಮ ಎರಡನೇ ಕರ್ತವ್ಯ ಏನು ಗೊತ್ತಾ, ಈ ಕಾಲಕ್ಕೆ ಹೋಗದಂತೆ ಅನೇಕರನ್ನ ತಡೆ ಮಾಡುವಂಥದ್ದು. ಬೇರೆಯವರಿಗೆ ತಡೆ ಹೋಗ್ಬಾರ್ದು ಅಂತ ತಡೆ ಮಾಡಬೇಕು. ಹೇಗೆ ತಡೆ ಮಾಡೋಕ್ಕಾಗತ್ತೆ? ಸುವಾರ್ತೆಯನ್ನು ತಿಳಿಸುವಂಥದ್ದು, ಈ ವಿಚಾರಗಳ ಬಗ್ಗೆ ಜನರಿಗೆ ಮಾಹಿತಿ ಮುಟ್ಟಿಸುವಂಥದ್ದು, ಅಟ್ಲೀಸ್ಟ್ ನಮ್ಮ ಸಂಬಂಧಿಕರಿಗೆ, ನಮ್ಮ ನೆರೆಹೊರೆಯವರಿಗೆ ಸುವಾರ್ತೆಯನ್ನು ಹೇಳುತ್ತಾ ಜೊತೆಗೆ ಈ ಕಾರ್ಯಗಳನ್ನ ಹೇಳ್ರಿ, ಇದೆಲ್ಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟ ವಿಚಾರಗಳು, ಇದಕ್ಕೆಲ್ಲ ಸೂಚನೆಗಳು ನಡೀತಾ ಇದೆ, ಈ ಸೂಚನೆಗಳನ್ನ ಗಮನಿಸಿ ನೋಡಿದ್ರೆ ಬೈಬಲ್ ಏನು ಬರೆಯಲ್ಪಟ್ಟಿದೆಯೋ ಅದು ಸತ್ಯವಾಗಿದೆ, ಆದ್ದರಿಂದ ಅದರೊಳಗೆ ಹೋಗದೆ ಇರುವಂತೆ ಅಂದರೆ ಜನರು ಬೇರೆಯವರು ಹೋಗದಿರುವಂತೆ ಅವುಗಳನ್ನ ತಡೆ ಮಾಡುವಂಥ ಕೆಲಸವು ನಮ್ಮದು. ಹೇಗೆ? ಸುವಾರ್ತೆಯನ್ನು ಸಾರುವುದರ ಮೂಲಕ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರ ಮೂಲಕ. ಇದು ನಮ್ಮ ಆಸೆ ಆಗಿರಬೇಕು. ಅದಕ್ಕೆ ನೋಡ್ರಿ, ಒಬ್ಬ ದೈವ ಸೇವಕರು ಹೇಳ್ತಾರೆ, ದೇವರು ನನಗೆ ಅವಕಾಶ ಕೊಟ್ಟರೆ ನರಕದ ಬಾಗಿಲಲ್ಲಿ ನಿಂತುಕೊಂಡು ಕೊನೆ ಟೈಮಲ್ಲೂ ಕೂಡ ನರಕದೊಳಗೆ ಹೋಗುವಂಥವರನ್ನ ಅಲ್ಲಿ ಸುವಾರ್ತೆ ಹೇಳಿ ಪರಲೋಕದ ನಡೆಸುವಂಥ ಕೆಲಸ ಮಾಡ್ತೀನಿ ನಾನು ಅಂತ. ಅವರ ಆತ್ಮಭಾರ ನೋಡ್ರಿ. ಇವತ್ತು ಈ ಎಲ್ಲ ವಿಚಾರಗಳನ್ನ ಕಲಿಯುವಾಗ ನಾವಾಗಿ ಎಚ್ಚರಿಕೆ ಆಗಿರೋದ್ರ ಜೊತೆಗೆ ಇತರರನ್ನು ಕೂಡ ಆ ನಾಶನಕ್ಕೆ ಹೋಗದಂತೆ ಅವರ ಬಗ್ಗೆ ಅವರಿಗೆ ಎಚ್ಚರಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅದೇ ಒಂದು ಸಾರಿ ಜಾನ್ ನಾಕ್ಸ್ ಅವರ ಹೆಂಡತಿ ಹೇಳ್ತಾ ಇದ್ರಂತೆ, ಪಾಸ್ ಜಾನ್ ನಾಕ್ಸ್ ಅವರು ಸುಮಾರು 1-2-3 ದಿನ ನಿದ್ದೆನೇ ಇಲ್ಲ, ಕಂಟಿನ್ಯೂ ಆಗಿ ಪ್ರೇಯರ್ ಮಾಡ್ತಾ ಇದ್ರಂತೆ. ಬಹಳ ಪ್ರೇಯರ್ ಮಾಡಿ ನಿದ್ದೆ ಹೀನರಾಗಿ ಬಹಳ ನಿಶಕ್ತರಾದ ಸಮಯದಲ್ಲಿ ಹೆಂಡತಿ ಹೇಳ್ತಾ ಇದ್ರಂತೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ಪ್ರೇಯರ್ ಮಾಡು ಅಂತಾರೆ. ಆಗ ಜಾನ್ ನಾಕ್ಸ್ ಹೇಳ್ತಾರಂತೆ, ನನ್ನ ಜನರು ನರಕಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಹೇಗೆ ನಿದ್ರೆ ಬರುತ್ತೆ? ಕರೆಕ್ಟ್ ನೋಡಿ, ಒಂದು ಆತ್ಮಭಾರ. ನೀವು ಹೇಳ್ದಂಗೆ ನಮಗೆ ಒಂದು ಆತ್ಮಭಾರದಿಂದ ಬೇರೆ ಜನರು ಹೋಗಬಾರ್ದು, ಅವ್ರನ್ನು ನಾವು ಸಿದ್ಧವಾಗಬೇಕು, ಅದರೊಟ್ಟಿಗೆ ನಾವು ಸ್ವಾರ್ಥಿಗಳಾಗಿರೋದೆ ಇತರರನ್ನು ಕೂಡ ಸಿದ್ಧಗೊಳಿಸಬೇಕು. ದೇವಜನರು ಈ ಥರ ಭಕ್ತರ ಜೀವನ ಚರಿತ್ರೆಯನ್ನು ಓದಬೇಕು. ಅದರ ಬಗ್ಗೆ ನೀವು ಈಗಾಗಲೇ ಅದರ ಬಗ್ಗೆ ಎಪಿಸೋಡ್ ಕೊಡ್ತಾ ಇದ್ದೀರಲ್ಲ, ಭಕ್ತರ ಜೀವನದ ಬಗ್ಗೆ. ಇಲ್ಲ, ಅದು ಬೇರೆ, ಅದು ಮಿಷನರಿ ಒಂದು ಸ್ಟೋರಿ. ಇನ್ನೊಂದು ಭಕ್ತರ ಚರಿತ್ರೆ ಅಂದ್ರೆ ಅಬ್ರಾಮ್ ಇಸಾಕ್, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಿಷನರಿ ಅಲ್ವಾ? ಹೌದು. ಈ ತರ ಮಿಷನರಿಗಳ ಜೀವನ ಚರಿತ್ರೆ, ಅವರ ಈ ತರ ಹೇಳಿಕೆಗಳು ನಮ್ಮನ್ನ ಉತ್ತೇಜನಪಡಿಸ್ತವೆ ನೋಡ್ರಿ. ಸೊ ಅವರ ಒಂದು ಮಾತು ನೋಡ್ರಿ, ನನ್ನ ಜನರು ನರಕಕ್ಕೆ ಹೋಗ್ತಿದ್ದಾರೆ, ನಾನು ಹೇಗೆ ನಿದ್ದೆ ಮಾಡಲಿ, ನಾನು ಹೇಗೆ ವಿಶ್ರಾಂತಿ ಮಾಡಲಿ? ಸೊ ವೀಕ್ಷಕರಿಗೊಂದು ಮಾತು ಹೇಳ್ತೀನಿ, ದೇವರ ಮಕ್ಕಳಿಗೊಂದು ಮಾತು ಹೇಳ್ತೀನಿ, ಕಡೆಯ ದಿನಗಳು ನಾವಿದ್ದೀವಿ, ಕಡೆಯ ಕಾಲದಲ್ಲಿ ನಾವಿದ್ದೀವಿ. ನಮ್ಮ ಗುರಿ, ನಮ್ಮ ಆಸೆ, ನಮ್ಮ ಬಯಕೆ ಹೆಚ್ಚು ಸಂಪಾದನೆ ಮಾಡೋದಲ್ಲ, ಈ ಲೋಕದಲ್ಲಿ ಹೆಚ್ಚೆಚ್ಚು ಕೂಡಿಸಿಡುವುದಲ್ಲ. ಈಗ ನಮ್ಮ ಆಸೆ, ನಮ್ಮ ಬಯಕೆ ಒಂದೇ, ಈ ಕಾಲಕ್ಕೆ ಜನರು ಹೋಗದಂತೆ, ಅದರ ನಂತರ ನರಕಕ್ಕೆ ಜನರು ಬೀಳದಂತೆ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಾ ಅದರಿಂದ ಹೊರಬರುವಂಥ ಮಾರ್ಗವನ್ನು ತಿಳಿಸಬೇಕಾದ ಜವಾಬ್ದಾರಿ ನಮಗೆ ಸಂಬಂಧಪಟ್ಟದ್ದು. ಸೊ ಇದನ್ನು ಪಾಸ್ಟರ್ಗಳು ಮಾತ್ರ ಅಲ್ಲ, ನಾಯಕರು ಮಾತ್ರ, ಎಲ್ಲ ವಿಶ್ವಾಸಗಳು ಸೇರಿ ಮಾಡಬೇಕು. ಓಕೆ, ಕೆಲವರ ಐಡಿಯಾ ಗೊತ್ತಾ, ಪಾಸ್ಟರ್ಗಳಿಗೆ ದೇವರು ಕೊಟ್ಟ ಕೆಲಸ ಅದು, ನಾವ್ ಯಾಕೆ ಮಾಡಬೇಕು? ನಮ್ಮ ಕೆಲಸ ಏನು? ಕೆಲಸ ಮಾಡೋದು, ಸಂಪಾದನೆ ಮಾಡೋದು, ಸಭೆಗೆ ಕೊಡೋದು ಅಷ್ಟೇ. ಅಲ್ಲಲ್ಲ, ಸಭೆಗೆ ಕೊಡೋದು ಎಸ್ ವೆರಿ ಇಂಪಾರ್ಟೆಂಟ್, ಜೊತೆಗೆ ಎಲ್ಲರೂ ಮಾಡಬೇಕಾದ ಕೆಲಸ ಇದು. ಒಂದಿಬ್ಬರು ಮಾಡಿದ್ರೆ ಈ ಕೆಲಸ ಮುಗಿಯೋದಿಲ್ಲ. ಕೋಟಿ ಜನ ಇದ್ದಾರೆ, ಕೋಟಿಗಟ್ಟಲೆ ಜನ ನಮ್ಮ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ. ಸೊ ರಕ್ಷಣೆ ಹೊಂದಿ ದೇವರ ಮಹಿಮೆಯನ್ನ ಕಂಡಂತ ನಾವುಗಳು ಈ ಕಾರ್ಯದಲ್ಲಿ ಉತ್ಸಾಹಿತರಾಗಬೇಕು. ನಮ್ಮ ಈ ತರಗತಿಯನ್ನ ಅಥವಾ ಈ ಪಾಠ ಪ್ರವಚನ ಕೇಳುವಂತ ಅಥವಾ ಈ ಎಪಿಸೋಡ್ ಕಾಣುವಂತ ನೀವುಗಳು ಒಂದು ತೀರ್ಮಾನಕ್ಕೆ ಬನ್ರಿ. ಸ್ವಾಮಿ, ನಾವು ಇದೆಲ್ಲ ಕಲಿತಾ ಇದ್ದೀವಿ, ಅಂತ್ಯಕಾಲದ ಕಲಿತಾ ಇದ್ದೀವಿ, ಇದೆಲ್ಲ ನಮಗೆ ಗೊತ್ತಾದ ಮೇಲೇನು ನಾವಿನ್ನು ಮೌನವಾಗಿರಬಾರ್ದು, ಎಚ್ಚರವಾಗಿರಬೇಕು. ನಮ್ಮ ಟೈಮ್ ಇದು, ಇಟ್ ಈಸ್ ಮೈ ಟೈಮ್ ಅಂತ ಹೇಳಿ ಸೇವೆಗಂತ ತೀರ್ಮಾನ ಮಾಡಿಕೊಂಡು, ನಾನು ಹೇಳುವಂಥದ್ದು ಫುಲ್ ಟೈಮ್ ಮಿನಿಸ್ಟ್ರಿ ಬಗ್ಗೆ ಅಲ್ಲ. ಫುಲ್ ಟೈಮ್ ಮಿನಿಸ್ಟ್ರಿ ಮಾಡೋದ್ರಿಂದ ದೇವರಿಗೆ ಸ್ತೋತ್ರ, ಆ ಥರ ಕರೆ ಇದ್ರೆ ಬನ್ರಿ. ನಾನು ಹೇಳ್ತಿರುವಂಥ ಎಲ್ಲ ವಿಶ್ವಾಸಿಗಳು ಮಾಡಬೇಕಾದ ಸೇವೆ ಇದು, ಬಹಳ ಮುಖ್ಯವಾದದ್ದು. ಸೊ ಇದೆರಡು ಕಾರ್ಯಗಳು. ಓಕೆ, ಒಂದು ನಾವು ನಮ್ಮ ವಸ್ತ್ರವನ್ನ ಕಾಪಾಡಿಕೊಳ್ಳುವಂಥದ್ದು, ಎರಡು ನಾನು ಸಿದ್ಧವಾಗಬೇಕು, ಇತರನ್ನು ಸಿದ್ಧಪಡಿಸಬೇಕು, ಸಿದ್ಧತೆ ಮಾಡತಕ್ಕದ್ದು. ಮೂರನೇದು ನಾವು ಗಮನಿಸಬೇಕಾದ್ದು, ಸಮಯ ಇನ್ನು ಹೆಚ್ಚಿಲ್ಲ. ಕೆಲವರು ಕೊನೆಯ ಸಮಯವರೆಗೂ ಕಾಯ್ತಾರೆ. ಇಲ್ಲ, ನಮಗೆ ಆ ರೀತಿ ಕಾಯ್ತು, ಅದು ನಮಗೆ ಗೊತ್ತಿಲ್ಲ ಯಾವ ಟೈಮು ಅಂತ ಅಲ್ವಾ. ಸೊ ಈಗ ಸಮಯವು
ಕಡಿಮೆ ಇರುವುದರಿಂದ ಅದಕ್ಕೆ ಬೈಬಲ್ ಹೇಳ್ತದಲ್ಲ ಪಾಸ್ಟರ್, ರಕ್ಷಣೆಯ ಸುದಿನ ಈ ದಿನ ಅಂತ ಹೇಳಿ, ನಾಳೆ ಅಂತ ಹೇಳಿಲ್ಲ, ಇದೇ ರಕ್ಷಣೆ ದಿನ, ಇದೇ ರಕ್ಷಣೆಯ ದಿನ, ಇದೇ ಸಮಯ. ಹೌದು ಹೌದು. ಸೊ ಸಮಯ ಬಹಳ ಕಡಿಮೆ ಇದೆ, ಕಾಲವು ಬಹಳ ಹತ್ತಿರವಾಗಿದೆ. ಸೊ ಇದರ ಗಾಂಭೀರ್ಯತನ ಅರಿತು ನಾವು ನಿದ್ದೆಯಿಂದ ಇದು ಬರಬೇಕು. ನಿದ್ದೆಯಿಂದ ಅಪೊಸ್ತಲನಾದ ಪೌಲ ಹೇಳಿದ ಪ್ರಕಾರವಾಗಿ ನಿದ್ದೆಯಿಂದ ಎಚ್ಚೆತ್ತು ಬನ್ರಿ ಅಂತ. ಎಚ್ಚೆತ್ತು ಬನ್ರಿ. ಯಾಕೆ? ಸಮಯವು ಬಹಳ ಅಮೂಲ್ಯವಾದದ್ದು, ಅದನ್ನ ಕೇವಲವಾಗಿ ಕಡೆಗಣಿಸಬೇಡ್ರಿ. ಹೌದು, ಪ್ರಭಾವಯುತವಾದ ಟೈಮ್ ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈಗ ಸಿಕ್ಕಿರುವಂತ ನಿಮಿಷ ನಾಳೆ ಮತ್ತೆ ಸಿಗೋದಿಲ್ಲ, ಹೋದ ಟೈಮ್ ಹೋದಂಗೆ ಅಲ್ವಾ? ಈಗ ಈಗಾಗ ನಾವು ಎಪಿಸೋಡ್ ಆರಂಭವಾಗಿ ಅರ್ಧ ಗಂಟೆ ಆಗ್ತಾ ಬಂತು ನೋಡಿ. ಸೊ ಈಗ ಅಷ್ಟು ಟೈಮ್ ಆಗೋಯ್ತು, ಇನ್ನಾದ್ರೂ ಸಿಗೋದಿಲ್ಲ ಮತ್ತೆ ನಮಗೆ. ಅದರಿಂದ ಸಮಯವು ಕಡಿಮೆ ಇರುವುದರಿಂದ, ಕಾಲವು ಕ್ಲುಪ್ತವಾಗಿರುವುದರಿಂದ ನಾವು ಈಗಾಗಲಿರುವಂಥ ನಮ್ಮ ಸೋಮಾರಿತನದಿಂದ, ನಮ್ಮ ನಿದ್ದೆಯಿಂದ ಎಚ್ಚೆತ್ತು ದೇವರ ಕೆಲಸಕ್ಕೆ ಇನ್ನು ಹೆಚ್ಚಾಗಿ ಕೈ ಜೋಡಿಸಬೇಕು. ನೆಹೆಮೀಯನು ಹೇಳಿದ ಹಾಗೆ ಆಲಯದ ಯೆರೂಸಲೇಮಿನ ಗೋಡೆ ಕೆಡವಲ್ಪಟ್ಟಿವೆ. ದೇವ ಜನರು ಮಹಾ ಸಂಕಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ. ಸೊ ಇಮ್ಮಿಡಿಯೇಟ್ ಆಗಿ ನೆಹೆಮೀಯ ಏನ್ ಮಾಡ್ತಾರೆ? ರಾಜನಿಂದ ಅನುಮತಿ ಪಡೆದುಕೊಂಡು ಯೆರೂಸಲೇಮಿಗೆ ಹೋಗಿ ಹೇಳುವಂತ ಮಾತು, ಬನ್ನಿರಿ ನಾವು ಕಟ್ಟೋಣ, ಬನ್ನಿರಿ ನಾವೆಲ್ಲ ಸೇರಿ ಕಟ್ಟೋಣ. ಸೊ ಇವತ್ತು ನಮ್ಮ ತೀರ್ಮಾನ ಆಗಿರೋದು, ಯಾರು ಕಟ್ತಾ ಇದ್ರು ಅವ್ರ ಜೊತೆಗೆ ಸೇರಿ ನಾವು ಕಟ್ಟೋಣ. ಇವತ್ತು ಹಿಂಗಾಗ್ಬಿಟ್ಟದೆ, ಕಟ್ಟಿದ ಕೆಡುವುದಾಗ್ಬಿಟ್ಟದೆ. ಅದನ್ನ ಇನ್ನು ಸ್ವಲ್ಪ ಹಾಸ್ಯಾಸ್ಪದ ಹೇಳ್ಬೇಕಿದ್ರೆ, ಕಟ್ಟುವುದನ್ನ ಕುಟ್ಟುವವರು ಜಾಸ್ತಿ ಅಲ್ಲ, ಕಟ್ಟಿದ್ದನ್ನ ಕುಟ್ಟುವವರು ಜಾಸ್ತಿ. ದೇವರು ನಮ್ಮನ್ನ ಕರೆದು ಕುಟ್ಟೋದಕ್ಕಲ್ಲ, ದೇವರು ನಮ್ಮನ್ನ ಕರೆದು ಕಟ್ಟೋದಕ್ಕೆ. ಸೊ ಕಟ್ಟುವವರ ಜೊತೆ ಸೇರಿ ಕಟ್ರಿ. ಕಟ್ಟುವವರನ್ನ ನಿರುತ್ಸಾಹಪಡಿಸಬಾರ್ದು, ಕಟ್ಟುವವರನ್ನ ಬೀಳಿಸಬಾರ್ದು. ಅವರು ಆತ್ಮಿಕದಲ್ಲಿ ಕಟ್ತಾ ಇದ್ದಾರ, ಸಂತೋಷವಾಗಿ ಕಟ್ಟೋದಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡ್ರಿ. ಇವತ್ತು ನಮ್ಮ ಜಗತ್ತಿನ ಅಥವಾ ದೇವರ ಮಕ್ಕಳ ಮಧ್ಯದಲ್ಲಿ ದೊಡ್ಡ ತೊಂದರೆ ಏನಂದ್ರೆ, ಕಟ್ಟುವವರನ್ನ ನಿರುತ್ಸಾಹಪಡಿಸುವ ಕೆಲಸ. ಕಟ್ಟುವವರನ್ನ ನಿರುತ್ಸಾಹಪಡಿಸುವ ಕೆಲಸ ದೇವರ ಮಕ್ಕಳದಲ್ಲ, ಅದು ಈ ಲೋಕದ ಜನರು, ಅಂಧಕಾರದಲ್ಲಿ ಇರುವಂತ ಜನರು ಅದನ್ನ ಮಾಡ್ತಾರೆ. ಬಟ್ ದೇವರ ಮಕ್ಕಳು ಅದನ್ನ ಮಾಡಂಗಿಲ್ಲ. ಸೊ ಸಮಯವು ಅಭಾವವಾಗಿದೆ, ಕಾಲವು ಕ್ಲುಪ್ತವಾಗಿದೆ, ಇನ್ನು ಟೈಮ್ ಸಮಯ ಅಧಿಕ ಇಲ್ಲ. ನಮ್ಮ ಜವಾಬ್ದಾರಿಯನ್ನು ಅರಿತು ನಾವು ಮುಂದುವರಿಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ ಪಾಸ್ಟರ್. ಇವತ್ತು ಅನೇಕರು ಪ್ರಶ್ನೆಗಳನ್ನು ಕೇಳಿದ್ರು. ಆ ಎಲ್ಲ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ನೀವು ಅನೇಕ ಕಾರ್ಯಗಳನ್ನು ತಿಳಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಕೆಲವೊಂದು ಎಪಿಸೋಡ್ ನಾವು ಹೀಗೆ ಮಾಡಿದ್ರೆ ನಮ್ಮ ವೀಕ್ಷಕರಿಗೆ ಬಹಳ ಪ್ರಯೋಜನವಾಗುತ್ತಂತ ನಾನು ನಂಬ್ತೇನೆ. ಯಾಕಂತ ಹೇಳಿದ್ರೆ ತುಂಬ ಪ್ರಶ್ನೆ ಇದೆ ನಮಗೆ. ಪ್ರತಿ ವಾರ ಒಂದೊಂದು ವಿಷಯಕ್ಕೆ ನಾವು ಹೋಗೋದಕ್ಕಿಂತ ಈ ಥರ ಕೆಲವೊಂದು ಪ್ರಶ್ನೆಗಳನ್ನು ನಾವಿಟ್ಟು ಮುಂದಿನ ವಾರ ಕೂಡ ನಾವು ನೋಡೋಣ. ಪಾಸ್ಟರ್, ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ನಮ್ಮ ಮಧ್ಯದಲ್ಲಿ ಬಂದು ತಿಳಿಸಿಕೊಟ್ಟಂಥ ನಿಮಗೆ ಆಸರೆ ಟಿವಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರಿಯ ವೀಕ್ಷಕರೇ, ಈ ದಿನದ ಎಸ್ಕೊಟ್ಟು ಸತ್ಯಾಂಶಗಳ ಈ ಕಾರ್ಯಕ್ರಮದಲ್ಲಿ ಈ ದಿವಸ ಕೂಡ ಅನೇಕರು ಅನೇಕ ವಿಧವಾದಂಥ ಪ್ರಶ್ನೆ ಕೇಳಿದ್ದರು. ಆ ಎಲ್ಲ ಪ್ರಶ್ನೆಗಳಿಗೆ ಆ ದೇವಸೇವಕರು ಉತ್ತಮವಾದ ರೀತಿಯಲ್ಲಿ ನಮ್ಮೊಂದಿಗೆ ಅವರು ಉತ್ತರಿಸಿದ್ದಾರೆ. ನಿಮಗೆ ಅದು ಬಹಳ ಪ್ರಯೋಜನವಾಗಿತ್ತೆಂಬುದಾಗಿ ನಾನು ನಂಬುತ್ತಾದನೆ. ಮುಂದಿನ ವಾರ ಎಸ್ಕೊಟ್ಟು ಸತ್ಯಾಂಶಗಳೆಂಬ ಕಾರ್ಯಕ್ರಮದಲ್ಲಿ ಇನ್ನೂ ಹೊಸ ಪ್ರಶ್ನೆಗಳಿಗೆ ನಿಮ್ಮೊಂದಿಗೆ ಉತ್ತರಿಸುವುದಕ್ಕಾಗಿ ನಾವು ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಿರ್ರಿ.